ಹಾಯ್ ಎವ್ರಿವನ್. ಇವತ್ತು ಈಗ ಎಷ್ಟೊಂದು ಡಯಾಬಿಟಿಕ್ ಪೇಷಂಟ್ಸು ಇನ್ಸುಲಿನ್ನ ಯೂಸ್ ಮಾಡ್ತಿರ್ತಾರಲ್ವಾ. ಸೊ ಇನ್ಸುಲಿನ್ ಸ್ಟೋರೇಜ್ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ. ಸೊ ಮೇನ್ಲಿ ಏನು, ಇನ್ಸುಲಿನ್ ಇರುತ್ತಲ್ಲ, ನೀವು ಲೆಸ್ ದೆನ್ 1 ಮಂತ್ ಒಳಗಡೆ ಆ ವಯಲ್ನ ಕಂಪ್ಲೀಟಾಗಿ ಯೂಸ್ ಮಾಡ್ತಿದ್ದೀರಾ ಅಂದರೆ ರೂಮ್ ಏರ್ ಅಂದರೆ ರೂಮ್ ಟೆಂಪ್ರೇಚರಲ್ಲಿ ಇಟ್ಟರು ಓಕೆ. 1 ಮಂತ್ಗಿಂತಲೂ ಜಾಸ್ತಿ ಅದ್ರದ್ದು ಯೂಸೇಜ್ ಆಗ್ತಿದೆ ಅಂತಂದರೆ ರೆಫ್ರಿಜಿರೇಟರ್ ಯೂಸ್ ಮಾಡಬೇಕು. ಸೊ ಮೇನ್ಲಿ ಏನು 2 to 8 ಡಿಗ್ರಿ ಸೆಲ್ಸಿಯಸ್ಸಲ್ಲಿ ಇಡಬೇಕು ಅಂತ ಹೇಳ್ತೀವಿ. ಅದು ಸ್ಪೆಷಲಿ ಏನು, ಇಲ್ಲಿ ನೋಡಿ, ಇದು ರೆಫ್ರಿಜಿರೇಟರ್ದು ಡೋರ್ ಸೈಡ್ ಇರುತ್ತಲ್ಲ, ಇಲ್ಲಿ ಪ್ರಿಫರ್ ಮಾಡಬೇಕು. ಸೊ ಇಲ್ಲಿ ಇಟ್ಟಿರಬೇಕು. ಆಮೇಲೆ ಇಲ್ಲಿ ಬನ್ನಿ, ಟೆಂಪ್ರೇಚರು ನಾನು ಹೇಳಿದ್ನಲ್ಲ 2 to 8 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಇಟ್ಟಿರಬೇಕು. ಇದು ಒಂದು ಇಂಪಾರ್ಟೆಂಟ್ ಥಿಂಗ್. ಇಂಪಾರ್ಟೆಂಟ್ ಇನ್ನೊಂದು ಏನಿದೆ ಇದರಲ್ಲಿ ಅಂದರೆ, ಇದು ಫ್ರೀಸರ್ ಇರುತ್ತಲ್ಲ, ಫ್ರೀಸರಲ್ಲಿ ಯಾವತ್ತೂ ಇಡಕ್ಕೆ ಹೋಗ್ಬೇಡಿ, ಅದನ್ನು ಫ್ರೀಸ್ ಮಾಡಬೇಡಿ, ಆಯಿತಾ. ಆಮೇಲೆ ನೀವು ಯೂಸ್ ಮಾಡೋ ಟೈಮಲ್ಲಿ ಫ್ರಿಜ್ಜಿಂದ ತೆಗೆದ ಮೇಲೆ ಅದನ್ನು ಸ್ವಲ್ಪ ಹೊತ್ತಿಡಿ, ನಾರ್ಮಲ್ ಟೆಂಪ್ರೇಚರಿಗೆ ಬರಲಿ, ಅವಾಗ ಯೂಸ್ ಮಾಡಿ. ಕೋಲ್ಡ್ ಇನ್ಸುಲಿನ್ ಇಂಜೆಕ್ಷನ್ಸ್ ತೊಗೊಳೋದ್ರಿಂದ ಪೇನ್ ಇನ್ನೂ ಜಾಸ್ತಿ ಆಗುತ್ತೆ. ನೀವು ಯೂಸ್ ಮಾಡ್ತಿರ್ತಿರಲ್ಲ ವಯಲ್ಲು, ಅದನ್ನು ಹೊರಗೆ ತೆಗೆದ ಮೇಲೆ ಈ ಥರ ಏನೋ ತುಂಬ ವಿಗರಸ್ಲಿ ಶೇಕ್ ಮಾಡಬಾರ್ದು. ಅದನ್ನು ಜೆಂಟಲ್ ಆಗಿ ಈ ಥರ ಮೇಲೆ ಕೆಳಗೆ ಒಂದು 10 ಸಲ ಮೂಮೆಂಟು, ಇಲ್ಲಾಂದರೆ ಕೈಗಳ ಮಧ್ಯೆ ಇಟ್ಕೊಂಡು ರೋಲಿಂಗ್ ಮೂಮೆಂಟ್ ಆ ಥರ ಮಾಡಿಬಿಟ್ಟು ಮಿಕ್ಸ್ ಮಾಡಬೇಕು. ಅದರಲ್ಲಿರೋ ಕ್ರಿಸ್ಟಲ್ಸ್ ಎಲ್ಲ ಡಿಸ್ಪರ್ಸ್ ಆಗುತ್ತೆ. ಆಮೇಲೆ ಅದು ಮಿಲ್ಕಿ ವೈಟ್ ಲಿಕ್ವಿಡ್ ಥರ ಕಾಣಿಸೋಕ್ಕೆ ಶುರು ಮಾಡುತ್ತೆ. ನೆಕ್ಸ್ಟ್ ವಿಡಿಯೋಲ್ಲಿ ಯಾವ ಸೈಟ್ಸಲ್ಲಿ ತೊಗೋಬೇಕು ಮತ್ತು ಹೇಗೆ ತೊಗೋಬೇಕು ಇಂಜೆಕ್ಷನ್ ಇನ್ಸುಲಿನ್ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸ್ಟೇ ಟ್ಯೂನ್ಡ್.